ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗೆ ಥಂಬ್ನೈಲ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅದು ಜಸ್ಟ್ 2 ಮಿನಿಟ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಮೊದಲನೇದಾಗಿ ನೀವು ChatGPT ಈ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ಟಾರ್ಟ್ ನಾವು ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೀವು ಟೈಪ್ ಮಾಡಬೇಕಾಗುತ್ತೆ. ಸೇಮ್ ನಾನು ಯಾವ ರೀತಿ ನಾನು ಟೈಪ್ ಮಾಡಿದ್ದೀನಿ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ. ಸಜೆಸ್ಟ್ ಮೀ ಎ ಯೂಟ್ಯೂಬ್ ಥಂಬ್ನೈಲ್ ಐಡಿಯಾ ಫಾರ್ ದಿಸ್ ಟೈಟಲ್ ಅಂತ ನೀವು ಟೈಪ್ ಮಾಡಿ. ಫಾರ್ ಅನ್ ಎಕ್ಸಾಂಪಲ್, ನೀವು ಒಂದು ವಿಡಿಯೋ ಕ್ರಿಯೇಟ್ ಮಾಡಿರ್ತೀರಿ ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡೋದು ಅಂತ. ಆ ಒಂದು ವಿಡಿಯೋಸ್ಗೆ ಒಂದು ಥಂಬ್ನೈಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಈ ರೀತಿ ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹೌ ಟು ಮೇಕ್ ಚಿಕನ್ ಬಿರಿಯಾನಿ ಅಂತ ನೀವು ಟೈಪ್ ಮಾಡಿ ಇಲ್ಲಿ ಅರ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಒಂದು ChatGPT ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಇದು AI ಅಂತಾರೆ. ಆ ಒಂದು ಥಂಬ್ನೈಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಒಂದು ಫುಲ್ ಡೀಟೇಲ್ ಒಂದು ಪ್ರಾಂಪ್ಟ್ನ ನಮಗೆ ಕೊಡುತ್ತೆ. ನಾವು ಥಂಬ್ನೈಲ್ ಐಡಿಯಾ ಅಂತಿದೆಯಲ್ಲ ಅಲ್ಲಿಂದ ಎಲ್ಲ ಮ್ಯಾಟ್ರನ್ನ ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮತ್ತೆ ಸರ್ಚ್ ಮಾಡಬೇಕಾಗುತ್ತೆ. MAGE.space ಅಂತ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರ್ತದೆ ಫ್ರೆಂಡ್ಸ್. ಇದರಲ್ಲಿ ನಿಮ್ಮ ಒಂದು ಜಿಮೇಲ್ ಇದರಿಂದ ನೀವು ಲಾಗಿನ್ ಆಗಬೇಕಾಗುತ್ತೆ. ಫಸ್ಟ್ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಡಿಸ್ಕ್ರೈಬ್ ಟು ಜನರೇಟ್ ಅಂತಿದೆಯಲ್ಲ, ಇಲ್ಲಿ ನೀವು ಅಲ್ಲಿ ಕಾಪಿ ಮಾಡಿರ್ತಕ್ಕಂಥ ಒಂದು ಡೀಟೇಲ್ನ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ಪೇಸ್ಟ್ ಮಾಡಿದ್ಮೇಲೆ ಜನರೇಟ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಥಂಬ್ನೈಲ್ನ ಅದೇ ಆಟೋಮೆಟಿಕ್ಕಾಗಿ ಜನರೇಟ್ ಮಾಡಿಕೊಡ್ತದೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಈ ರೀತಿ ಒಂದು ಥಂಬ್ನೈಲ ಅದೇ ಕ್ರಿಯೇಟ್ ಮಾಡಿಕೊಟ್ಟಿದೆ. ಬಟ್ ನಿಮಗೂ ಮತ್ತೆ ಬೇರೆ ರೀತಿ ಏನಾದರೂ ಥಂಬ್ನೈಲ್ ಬೇಕು ಅಂತಂದರೆ ಮತ್ತೆ ಜನರೇಟ್ ಅಂತ ಕೊಡಿರಿ. ಇದು ಆ್ಯಕ್ಚುಲಿ ಇದು ಅನ್ಲಿಮಿಟೆಡ್ ಒಂದು ವೆಬ್ಸೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿ ಕ್ರೆಡಿಟ್ಸ್ ಆಗಲಿ ಯಾವುದೇ ಕಟ್ ಆಗೋದಿಲ್ಲ. ಅದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ತೋರಿಸ್ತಿದೆ ನೋಡಿ, ಹೌ ಟು ಮೇಕ್ ಚಿಕನ್ ಬಿರಿಯಾನಿ. ಇದು ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ಜನರೇಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಎಷ್ಟು ಒಂದು ಥಂಬ್ನೈಲ್ಸ್ ಬೇಕಾದ್ರೂ ನೀವು ಅದನ್ನು ಜನರೇಟ್ ಮಾಡಿಕೊಡ್ತದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಒಂದು ಥಂಬ್ನೈಲ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿ ಓಪನ್ ಮಾಡಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಥಂಬ್ನೈಲ್ ಆಗಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್, ಯಾವ ರೀತಿ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ಗೆ ಥಂಬ್ನೈಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಅದೇ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೊಫೈಲ್ ಪಿಕ್ಚರ್ನ ಮತ್ತು ಬ್ಯಾನರ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನಾನು ಇಲ್ಲಿ ಟೈಪ್ ಮಾಡಿದ್ದಂಗೆ ಸಜೆಸ್ಟ್ ಮೀ ಎ ಯೂಟ್ಯೂಬ್ ಥಂಬ್ನೈಲ್ ಅಂತಿದೆಯಲ್ಲ ಈ ಜಾಗದಲ್ಲಿ ಪ್ರೊಫೈಲ್ ಪಿಕ್ ಅಂತ ಕೊಡಿರಿ. ಪ್ರೊಫೈಲ್ ಪಿಕ್ ಐಡಿಯಾ ಫಾರ್ ದಿ ಟೈಟಲ್ ಅಂತಿದೆ. ನಿಮ್ಮ ಒಂದು ಚಾನಲ್ ನೇಮು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಚಾನಲ್ ನೇಮ್ ಸ್ಪೈಸಿ, ಫಾರ್ ಎಕ್ಸಾಂಪಲ್ 1 ಮಿನಿಟ್, ಸ್ಪೈಸಿ ರೆಸಿಪಿ ಅಂತ ಒಂದು ಚಾನಲ್ ನೇಮ್ ಆಗಿರ್ತದೆ ಅಂತ ತಿಳ್ಕೊಳ್ಳಿ. ಅದು ಸರ್ಚ್ ಕೊಡಿ. ಆ ಒಂದು ಪ್ರೊಫೈಲ್ ಪಿಕ್ಚರ್ಗೆ
ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದು ಪ್ರಾಂಪ್ಟ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಫ್ರೆಂಡ್ಸ್. ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಸೇಮ್ ಇಲ್ಲಿ ಬಂದು ಇಲ್ಲೊಂದು ಸಣ್ಣ ಚೇಂಜಸ್ ಮಾಡಬೇಕಾಗತ್ತೆ. ಪ್ರೊಫೈಲ್ ಪಿಕ್ಚರ್ಗೆ ಇಲ್ಲಿ ಕ್ಲಿಕ್ ಮಾಡಿ 1/1 ಸ್ಕ್ವೇರ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಪ್ರಾಂಪ್ಟ್ ಹೋಗಿ ಈ ಹಳೆ ಪ್ರಾಂಪ್ಟ್ನ ಕಂಟ್ರೋಲ್ ಎ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿಬಿಡಿ. ಈ ಒಂದು ಜಾಗದಲ್ಲಿ ನಾವು ಈಗ ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಡೀಟೇಲ್ಸ್ನ ಪೇಸ್ಟ್ ಮಾಡಿ ಫ್ರೆಂಡ್ಸ್, ಮತ್ತು ಜನ್ರೇಟ್ ಕೊಡಿ. ನಮ್ಮ ಒಂದು ಪ್ರೊಫೈಲ್ ಪಿಕ್ಗೆ ನೋಡ್ತಿರ್ಬೋದು ಫ್ರೆಂಡ್ಸ್, ಸ್ಪೈಸಿ ರೆಸಿಪಿ ಅಂತ ನಿಮ್ಮ ಒಂದು ಚಾನಲ್ ನೇಮ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೊಫೈಲ್ ಪಿಕ್ ರೆಡಿ ಆಯಿತು. ಅದೇ ರೀತಿ ಜನ್ರೇಟ್ ಅಂದ್ಕೊಡಿ. ನಿಮ್ಮ ಈ ರೀತಿ ಎಷ್ಟು ಒಂದು ಪಿಕ್ ಬೇಕಾದರೂ ನೀವು ಜನ್ರೇಟ್ ಮಾಡ್ಕೋಬೋದು. ಇದು ಲಿಸ್ಟ್ ಆಗಿರ್ತಕ್ಕಂಥದ್ದನ್ನ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನಿಮಗೆ ಯಾವ ಒಂದು ಇಷ್ಟ ಆಗುತ್ತೋ ಆ ಒಂದು ಇದನ್ನು ನಿಮ್ಮ ಒಂದು ಚಾನಲ್ ಪ್ರೊಫೈಲ್ ಪಿಕ್ಕಾಗಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್.